ಒಂದು ವೇಳೆ ಅವಳು ನಿಜವಾಗ್ಲೂ ಸಂಪಾದನೆ ಆಗಿದ್ರೆ ನಮ್ಮನ್ನ ನೋಡ್ತಿದ್ದ ಹಾಗೆ ಶಾಕಲ್ಲಿ ಓಡ್ ಹೋಗ್ಬೇಕಾಗಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಸಂಪಾದನೆ ಆಗಿದ್ರೆ ನಮ್ಮ ಸಂತೋಷದ ಬಗ್ಗೆ ನಿಜವಾಗ್ಲೂ ಮಾತಾಡಲ್ಲ. ಹೋಲಿಕೆ ಒಂದೇ ತರ ಇದ್ರೂ ಅವಳು ಮಾತಿನ ರೀತಿಲಿ ತುಂಬಾ ವ್ಯತ್ಯಾಸ ಇದೆ. ನಾನು ತಿಳ್ಕೋತೀನಿ ಬಿಡು. ಏನೇ ಆದ್ರೂ ನಾವು ಬಂದಿರೋದು ಎಂಜಾಯ್ ಮಾಡೋದಕ್ಕೆ. ಅರ್ಥ ಆಯ್ತಾ? ನೀನ್ ಹೋಗಿ ಫ್ರೆಶ್ ಅಪ್ ಆಗು. ವಾಸು, ನಾನೊಂದು ಹುಡುಗಿ ಫೋಟೋ ಕಳಿಸ್ತೇನೆ. ಅವಳು ಅಚ್ಚು ಸಂಪಾದ ಹಾಗೆ ಇದ್ದಾಳೆ. ಅವಳ ಹೆಸರು ಕೋಮಲಿ ಅಂತ ಹೇಳ್ತಿದ್ದಾಳೆ. ಅವಳು ಎಷ್ಟು ವರ್ಷದಿಂದ ಇಲ್ಲಿದ್ದಾಳೆ, ಅವಳಿಗೆ ಅಕ್ಕ ಯಾರಾದರೂ ಇದ್ದಾರಾ ಅಂತ ನನಗೆ ಫುಲ್ ಡೀಟೇಲ್ಸ್ ಬೇಕು. ಆಗ್ಲಿ ಶೌರ್ಯ. ಓಕೆ. ಬಾಲಾಜಿ, ಏನಮ್ಮೋರೆ? ನಾಳೆ ದಿನ ಸಂಕ್ರಾಂತಿ ಭೋಗಿ ಅಲ್ವಾ? ಮನೇಲಿರೋ ಹಳೆ ಬಟ್ಟೆ ಬರೆಗಳನ್ನೆಲ್ಲ ತೆಗ್ದಿಡು. ನಾಳೆ ಬೆಳಗ್ಗೆನೆ ಅದನ್ನ ಬೆಂಕಿಗೆ ಹಾಕ್ಬೇಕು. ಸರಿ ಅಮ್ಮೋರೆ. ಶೌರ್ಯ ಕಲ್ಯಾಣಿ ಮದ್ವೆ ಆದ್ಮೇಲೆ ಇದು ಅವ್ರಿಗೆ ಮೊದಲನೇ ಸಂಕ್ರಾಂತಿ. ಅವ್ರು ಮನೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರು ಇಷ್ಟು ದಿನ ಮನೇಲಿದ್ರೂ ಸಂತೋಷ ಸಿಗ್ಲಿಲ್ಲ. ಇಷ್ಟು ದಿನಕ್ಕೆ ಆನಂದವಾಗಿ ಸೇರಿ ಹೊರಗಡೆ ಹೋಗಿದ್ದಾರೆ. ಅವರೆಲ್ಲಿದ್ರೂ ಸಂತೋಷವಾಗಿರೋದೇ ನಮಗೆ ಮುಖ್ಯ. ಅಯ್ಯೋ, ಕಲ್ಯಾಣಿ ಫೋನಮ್ಮ, ನಾವು ಮಾತಾಡ್ತಿದ್ದ ಹಾಗೆ ಫೋನ್ ಮಾಡಿದಾಳೆ. ಅಮ್ಮ ಕಲ್ಯಾಣಿ, ಎಲ್ಲ ಹೇಗಿದ್ದೀರಮ್ಮ? ಸೇಫ್ ಆಗಿ ಹೋಗಿ ತಲುಪಿದ್ರಾ? ಏನು ತೊಂದರೆ ಆಗ್ಲಿಲ್ಲ ತಾನೆ? ಏನೂ ತೊಂದರೆ ಆಗಿಲ್ಲಮ್ಮ. ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಕಂದ, ಅಷ್ಟ್ರಲ್ಲಿ ನೀನೇ ಫೋನ್ ಮಾಡ್ಬಿಟ್ಟೆ. ಏನ್ ಮಾತಾಡ್ತಾ ಇದ್ರಿ? ಇನ್ನೇನ್ ಮಾತಾಡ್ತೀವಮ್ಮ, ನಿನ್ನೆವರೆಗೂ ನೀನ್ ಪಟ್ಟ ಕಷ್ಟದ ಬಗ್ಗೆ ಮಾತಾಡ್ತಿದ್ವಿ. ಈಗ ನಿನ್ನ ಸಂತೋಷದ ಬಗ್ಗೆ ಮಾತಾಡ್ತಿದೀವಿ. ಹೌದಮ್ಮ, ಕಷ್ಟ ಆದ್ಮೇಲೆ ಬರೋ ಅಂತ ಆನಂದ ಎಷ್ಟು ಚೆನ್ನಾಗಿರತ್ತೆ ಅಂತ ಇವಾಗ್ಲೇ ಅರ್ಥ ಆಗ್ತಿರೋದು. ಅದ್ರಲ್ಲೂ ನನಗಿಷ್ಟ ಆಗಿರೋ ಜಾಗ ಬೇರೆ, ಅಲ್ಲಿ ನನಗಿಷ್ಟ ಆಗಿರೋ ಆಫೀಸರ್ ಜೊತೆ ಇರೋದು ಇನ್ನೂ ಖುಷಿಯಾಗಿದ್ದೀನಿ. ನಮಗ್ ಬೇಕಾಗಿರೋದು ಕೂಡ ನೀವು ಸಂತೋಷವಾಗಿರೋದಲ್ವಾ? ನೀವ್ ಈಗ ಮಾತ್ರ ಅಲ್ಲ, ಯಾವಾಗ್ಲೂ ಆನಂದವಾಗಿರ್ಬೇಕು. ಹೌದು. ಕಂದ ಹೇಗಿದ್ದಾನೆ? ಏನೋ ಅವನ ನೋಡ್ದೆ ಹೋದ್ರೆ ಏನೋ ಕಳ್ಕೊಂಡಾಗಿರುತ್ತೆ. ಅಯ್ಯೋ, ಒಳಗಡೆ ಇದನ್ನಮ್ಮ, ಕರ್ಕೊಂಡ್ ಬರ್ತೀನಿ ಇರು. ಅಲ್ಲಿವರೆಗೂ ನೀನು ಅಜ್ಜಿ ತಾತನ ಹತ್ರ ಮಾತಾಡ್ತಿರು. ಸರಿನಮ್ಮ. ಎಲ್ಲ ಹೇಗಿದೆ ಮಲ್ಲಿ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಜ್ಜಿ. ಅಲ್ಲಿ ಸಂತೋಷ ಅನ್ನೋದಕ್ಕಿಂತ ನಿನ್ನ ಮುಖದಲ್ಲಿ ಸಂತೋಷ ಎದ್ದು ಕಾಣಿಸ್ತಿದೆ. ಹೌದು, ಒಬ್ಳೆ ಕಾಣಿಸ್ತಿದ್ಯಲ್ಲ, ಯಾಕೆ? ಶೌರ್ಯ ಎಲ್ಲಿ? ನಿನ್ನನ್ ಬಿಟ್ಟು ಎಲ್ಲಿ ಹೋಗಿದ್ದಾನವನು? ನನ್ನ ಬಿಟ್ಟು ಆಫೀಸರ್ ಎಲ್ಲಿ ಹೋಗ್ತಾರಜ್ಜಿ? ಇಲ್ಲಿ ನೋಡಿ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಬನ್ನಿ. ಅಜ್ಜಿ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೋ. ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ತಾತ. ಕಂದ ಶೌರ್ಯ, ಕಲ್ಯಾಣಿ ತುಂಬಾ ಮುಗ್ಧೆ ಕಣೋ. ಚಿಕ್ಕ ಹುಡುಗಿ, ಗೊತ್ತಿದ್ದು ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ ಅವಳ ಮೇಲೆ ಕೋಪ ಮಾಡ್ಕೋಬೇಡ. ಇದು ತಪ್ಪಮ್ಮ ಅಂತ ಹೇಳೋದಕ್ಕೆ ಪಕ್ಕದಲ್ಲಿ ನಾವಿಲ್ವಲ್ಲ. ಚಿಕ್ಕ ಹುಡುಗಿ, ಅವಳು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ನೀನೇ ಹೊಂದ್ಕೊಂಡು ಹೋಗ್ಬೇಕು. ಸರಿ ಅಜ್ಜಿ. ಕಲ್ಯಾಣಿ ನೀವ್ ಅನ್ಕೋತಿರೋ ಅಷ್ಟು ಚಿಕ್ಕವಳೇನಲ್ಲ. ನಿನಗ್ ಚಿಕ್ಕವಳಲ್ವೇನೋ, ನಮಗ್ ಚಿಕ್ಕವಳೇ ಕಣ. ಕಲ್ಯಾಣಿ, ಇಲ್ಲಿ ನೋಡು ನಿನ್ ಮಗನ್ನ. ಅಯ್ಯೋ ಕಂದ, ಕಂದ, ಅಲ್ಲಿ ನೋಡು, ಅಮ್ಮನ್ ನೋಡಲ್ಲಿ. ಕಂದ, ಹಾಯ್ ಕಂದ. ಏನ್ ಬಂಗಾರ, ಏನ್ ಮಾಡ್ತಾ ಇದ್ಯಾ? ನೋಡು ನೋಡು, ಅಮ್ಮ ಮಾತಾಡ್ತಾ ಇದ್ದಾಳೆ ನೋಡು. ಅಲ್ಲಿ ನೋಡು, ನೋಡು. ಹಾಲ್ ಕೊಡ್ದ ಕಂದ?
ಅಮ್ಮ ಅಪ್ಪ ಇಲ್ಲ ಅಂತ ಹಠ ಮಾಡ್ತಿಲ್ಲ ಅಲ್ಲ? ಅಲ್ಲಿ ನೋಡು, ಅಮ್ಮ ಅಮ್ಮ ಮಾತಾಡ್ತೀರ ನೋಡು. ಏನೂ ಹಠ ಮಾಡ್ಬಾರ್ದು. 2 ದಿನ ಅಲ್ವಾ, ಬಂದ್ಬಿಡ್ತೀವಿ. ನಿನ್ನ ಬಿಟ್ಟಿರೋದಕ್ಕೆ ನಮಗೂ ಕಷ್ಟ ಆಗ್ತಿದೆ. ಆದ್ರೆ ಏನ್ ಮಾಡೋದು ಹೇಳು? ಯೋಚನೆ ಮಾಡ್ಬಿಡಿ ಅಮ್ಮ ಅಂತ ಹೇಳೋ. ನೀನ್ ಸ್ವಲ್ಪನೂ ಹಠ ಮಾಡ್ದೆ ಒಳ್ಳೆ ಮಗು ತರ ಅಜ್ಜಿ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು, ಸರಿನಾ? ಅಯ್ಯೋ, ಯಾಕೇನು ನಿದ್ದೆ ಮಾಡಿಲ್ಲ? ಅಮ್ಮ ಇಲ್ಲ ಅಂತ ನಿದ್ದೆ ಬರ್ತಿಲ್ವಾ? ಬೇಗ ಬಂದ್ಬಿಡ್ತೀವಿ. ನೀನು ಹೊಟ್ಟೆ ತುಂಬಾ ಹಾಲು ಕುಡ್ದು ಆರಾಮಾಗಿ ನಿದ್ದೆ ಮಾಡಿ ಚೆನ್ನಾಗಿ ಆಡ್ಕೊಂಡಿರು. ಅಷ್ಟ್ರಲ್ಲಿ ಅಪ್ಪ ಅಮ್ಮ ಇಬ್ರು ಕೂಡ ಬಂದ್ಬಿಡ್ತೀವಿ, ಓಕೆನಾ? ಸರಿ ಸರಿ, ನೀವಿಬ್ರು ಮಗು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ನಿಮ್ಮಿಬ್ರನ್ನ ಹೊರಗಡೆ ಕಳ್ಸಿರೋದು ನೀವು ಸಂತೋಷವಾಗಿರೋಕೆ. ಮಗು ನೋಡ್ಕೊಳಕ್ ನಾವಿದೀವಲ್ವಾ, ನೀವಲ್ಲಿ ಹುಷಾರಾಗಿರಿ, ಸರಿನಾ? ಸರಿನಮ್ಮ. ಅಮ್ಮ ಕಲ್ಯಾಣಿ, ಹೊಸ ಜಾಗ, ಹುಷಾರು. ಒಬ್ಳೆ ಹೊರಗಡೆ ಹೋಗ್ಬೇಡ. ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಶೌರ್ಯನ್ ಕರ್ಕೊಂಡು ಹೋಗು. ಸರಿ ಅಜ್ಜಿ, ನೀವು ಹುಷಾರು. ಸರಿನಮ್ಮ, ನೀವು ಹುಷಾರು. ಬಾಯ್. ಬಾಯ್ ಹೇಳ್ಚಿನು. ಅಲ್ಲೋಡಮ್ಮ. ಟಾಟಾ, ಬಾಯ್. ಯಾಕೆ ಆಫೀಸರ್ ಹಾಗೆ ನೋಡ್ತಿದ್ದೀರಾ? ಮಗು ಬಗ್ಗೆ ನೀನು ಮಾತಾಡ್ತಿದ್ರೆ ನನಗೆ ಯಾಕೋ ನಿನ್ನ ಹೀಗೆ ನೋಡ್ತಾ ಇರಬೇಕು ಅನಿಸ್ತು. ಅಮ್ಮ ಅಂದ್ರೆ ಹೀಗಿರ್ತಾಳ ಅಂತ. ನಾನಷ್ಟೇ ಅಲ್ಲ ಆಫೀಸರ್, ಯಾವುದೇ ತಾಯಿ ಆದ್ರೂ ಹೀಗೆ ಇರ್ತಾರೆ. ಯಾವ ಅಮ್ಮನಾದ್ರೂ ಹೀಗಿರ್ತಾರೇನೋ ಗೊತ್ತಿಲ್ಲ, ಆದ್ರೆ ನಿನ್ನ ವಯಸ್ಸಲ್ಲಿ ಬೇರೆ ಯಾರು ನಿನ್ನ ಹಾಗಂತೂ ಇರೋಕ್ಕಾಗಲ್ಲ. ಅಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಆಫೀಸರ್. ದಯವಿಟ್ಟು ಯಾವತ್ತೂ ಆ ವಿಷಯನ ನನಗೆ ನೆನಪಿಸ್ಲೇಬೇಡಿ. ಸಾರಿ ಕಲ್ಯಾಣಿ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ. ನಡಿ, ಡಿನ್ನರ್ ಮಾಡೋಣ. ಬನ್ನಿ, ನಿಮ್ಗೋಸ್ಕರ ನಾನು ಅರೇಂಜ್ ಮಾಡಿರೋ ಸರ್ಪ್ರೈಸ್ ಇದೆ. ಕೇರಳದಲ್ಲಿ ಫಸ್ಟ್ ಡೇನ ಚೆನ್ನಾಗಿ ಎಂಜಾಯ್ ಮಾಡಿ. ಈ ಡಿನ್ನರ್ನ, ಸ್ವಿಮ್ಮಿಂಗ್ ಪೂಲ್ನ ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ನಾನು ಹೋಗಿ ನಾಳೆ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀನಿ, ಓಕೆನಾ? Good night. Have fun. ಕಲ್ಯಾಣಿ, ಕೂತ್ಕೋ. ಏನು, ನಿನ್ನ ಅಂದವಾದ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ವಲ್ಲ? ಹಾಗೇನಿಲ್ಲ ಆಫೀಸರ್. ನಗನಗ್ತಾ ಇರೋ ನಿನ್ನ ನಗುಲಿ ಭಾವನೆ ಇಲ್ಲ, ನಿನ್ನ ಮುಖದಲ್ಲಿ ಕಳೆ ಇಲ್ಲ. ಏನು, ಆ ಸಂಪದ ಬಗ್ಗೆ ಯೋಚನೆ ಮಾಡ್ತಿದ್ಯಾ?
ಕಣ್ಮುಂದೆನೆ ಸಂಪದ ಹಾಗೆ ಕಾಣಿಸೋ ಹುಡುಗಿ ಹೀಗೆ ಕಾಣಿಸ್ತಾ ಇದ್ರೆ ಅವಳಲ್ಲ ಅಂತ ಹೇಗೆ ಅನ್ಕೊಳ್ಳಿ? ನಾವಿಲ್ಲಿಗೆ ಬಂದಿರೋದು ಆನಂದವಾಗಿರೋದಕ್ಕೆ. ಅವರು ಸತ್ತೋಗಿದ್ದಾರೆ. ಈ ಹುಡುಗಿ ಸಂಪದ ಹಾಗಿದ್ರೂ ಅವಳಿಗೂ ಈ ಹುಡುಗಿಗೂ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಇವಳು ಸಂಪದ ಅಲ್ದೇ ಇರ್ಬೋದು, ಆದ್ರೆ ಅವಳ ತರನೇ ಇರೋದಕ್ಕೆ ಸಂಪದ ಮಾಡಿದ ಎಲ್ಲ ಕೆಲಸ ನೆನಪಾಗ್ತಿದೆ. ಇವಾಗ ನಾವು ನೆನಪಿಟ್ಕೋಬೇಕಾಗಿರೋ ನೆನಪುಗಳನ್ನ ಬಚ್ಚಿಟ್ಕೊಳ್ಳೋಕೆ ಬಂದಿದ್ದೀವಿ ಹೊರತು ಅವರನ್ನ ನೆನಪು ಮಾಡ್ಕೊಳ್ಳೋದಕ್ಕಲ್ಲ. ನಾನು ವಾಸಕ್ಕೆ ಕಾಲ್ ಮಾಡಿದ್ದೀನಿ. ನಾಳೆ ಅಷ್ಟೊತ್ತಿಗೆಲ್ಲ ಫುಲ್ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ತಿನ್ನು. ಓಹ್, ತಿನ್ನಿಸ್ಬೇಕಾ? ಸರಿ. ಡಿನ್ನರ್ ಏನೋ ಆಗೋಯ್ತು. ಮತ್ತೆ ನೆಕ್ಸ್ಟ್ ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಮೊದಲೇನೇ ಇತ್ತು. ನೀ ನನಗೆ ಏನೆಂದು ನನಗಷ್ಟೇ ಗೊತ್ತು. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಓ ಮರವೇ ನಿನ್ನ ತಪಿ ಹಬ್ಬುತ್ತಿರೋ ಬಳ್ಳಿ ನಾನು ಮೆಲ್ಲಗೆ ವಿಚಾರಿಸು ನನ್ನ ಮೈ ಮರೆತು ನಿನ್ನ ಮುಂದೆ ವರ್ತಿಸುವ ಮಳ್ಳಿ ನಾನು ಕೋಪವ ನಿವಾಳಿಸು ಚಿನ್ನ. ನೀ ನನಗೆ ದೊರೆತಂತ ಸಿಹಿಯಾದ ಮತ್ತು ನಿನಗಾಗೋ ಕನಸೆಲ್ಲ ನನಗಷ್ಟೇ ಗೊತ್ತು.
ಆಫೀಸರ್ 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 ಹೇಯ್, ಆಫೀಸರ್ ಆಫೀಸರ್ ಅನುಮಾನನೇ ಇಲ್ಲ ಕಲ್ಯಾಣಿ. ಆ ಸಿದ್ದು ಸತ್ತೋಗಿದ್ದಾನೆ. ಆ ಸಂಪದ ಹೀಗ್ ಬಂದು ನನ್ ಮೇಲೆ ಅಟ್ಯಾಕ್ ಮಾಡಿದಾಳೆ. ನಾವು ನೋಡಿದ್ದು ಸಂಪದಾನೆ. ಏನಾಯ್ತು ಸರ್? ಯಾಕೆ ಹಾಕಿಡ್ಸ್ಕೊಂಡ್ರಿ? ಆಫೀಸರ್, ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನೂ ಆಗ್ಲಿಲ್ಲ. ಬಟ್ ಬಂದಿದ್ಯಾರೋ ಅಂತಾನೆ ಅರ್ಥ ಆಗ್ಲಿಲ್ಲ. ಸಾರಿ ಸರ್, ನಮ್ಮ ರೆಸಾರ್ಟ್ ಅಲ್ಲಿ ನಿಮ್ಗೆ ಹೀಗೆ ತೊಂದರೆ ಆಗಿದ್ದಕ್ಕೆ ತುಂಬಾ ಬೇಜಾರಾಗ್ತಿದೆ. ನಿಮ್ಮನ್ನ ಅಟ್ಯಾಕ್ ಮಾಡುವಷ್ಟು ದ್ವೇಷ ಇಲ್ಲಿ ಯಾರಿಗಿರುತ್ತೆ ಆಫೀಸರ್? ಈ ರೆಸಾರ್ಟ್ ಸ್ವಲ್ಪ ಊರ್ಗೆ ದೂರವಾಗಿದೆ. ಇಲ್ಲೇ ಹತ್ರದಲ್ಲಿ ಒಂದು ಸ್ಲಮ್ ಇದೆ. ಅಲ್ಲಿ ಸ್ವಲ್ಪ ಜನ ಅವಾಗವಾಗ ಕಳ್ತನಕ್ಕೆ ಇಲ್ಲಿಗೆ ಬರ್ತಾ ಇರ್ತಾರೆ.